ಎಲ್ಲರಿಗೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಒಂದು ಕಟಿಂಗ್ ತೋರಿಸ್ತಾ ಇದ್ದೀನಿ. ನಾನು ಹೈ ನೆಕ್ಕಲ್ಲಿ ಬಾಡಿ ಮೆಜರ್ಮೆಂಟ್ ತೊಗೊಂಡಿದ್ದೆ. ನಾನು ಚೆಸ್ಟ್ ಬಂದ್ಬಿಟ್ಟು 40 ಇಂಚು ಅಂದರೆ 40 ಇಂಚಸ್ಸು, ವೆಸ್ಟ್ ಬಂದ್ಬಿಟ್ಟು 33, ಲೆಂತು ಬ್ಲೌಸ್ ಲೆಂತ್ ಬಂದ್ಬಿಟ್ಟು 14.5, ಸರಿನಾ? ಆಮೇಲೆ ಶೋಲ್ಡರ್ 15, ಹಾರ್ಮೋಲ್ 18. ಇವೆಲ್ಲ ನೀವು ಬರ್ಕೊಳ್ಳಿ ಒಂದು ಪೇಪರ್ ಮೇಲೆ. ನಾನು ನೀಟಾಗಿ ಹೇಳ್ತಾ ಇದ್ದೀನಿ, ನಿಧಾನವಾಗಿ ಹೇಳ್ತಾ ಇದ್ದೀನಿ. ವಿಡಿಯೋ ಲೆಂತ್ ಕೂಡ ಆಗ್ಬೋದು ನಿಮಗೆ. ವಿಡಿಯೋನ ಲೆಂತ್ ಅದನ್ನು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಕಟಿಂಗ್ ನಿಮ್ಗೆ ಅರ್ಥ ಆಗ್ಬೇಕಾದ್ರೆ ನೀವು ಲೆಂತ್ ಅದನ್ನು ವಿಡಿಯೋ ನೋಡಬೇಕು. ಕಟಿಂಗ್ ಕಂಪಲ್ಸರಿ. ನಾನು ಏನು ಕಸ್ಟಮರ್ನ ಕಟ್ ಮಾಡ್ತಾ ಇದ್ದೀನೋ ಬ್ಲೌಸ್ನ, ಕಸ್ಟಮರ್ ಬ್ಲೌಸ್ ಕಟ್ ಮಾಡ್ತಾ ಇದ್ದೀನೋ ಅದೇ ಬ್ಲೌಸು ನಿಮ್ಗೆ ತೋರಿಸ್ತಾ ಇದ್ದೀನಿ ಕಟಿಂಗು. ಯಾಕಂದರೆ ನಿಮ್ಗೆ ತಪ್ಪು ತೋರಿಸಿದ್ರೆ ನನಗಿಲ್ಲಿ ಕಟಿಂಗು ತಪ್ಪಾಗುತ್ತಲ್ವ. ಸೊ ನೀಟಾಗಿ ನೀವು ಕಲ್ತಿರೋಂಥ ಒಂದು ಉದ್ದೇಶದಿಂದಲೇ ನೀಟಾಗಿ ನಿಧಾನವಾಗಿ ಹೇಳ್ತಾ ಇದ್ದೀನಿ. ಶೋಲ್ಡರು 15, ಹಾರ್ಮೋಲ್ 18 ಬರ್ಕೊಳ್ಳೆಲ್ಲನು. ಆಮೇಲೆ ಸ್ಲೀವ್ ಲೆಂತ್ ಬಂದ್ಬಿಟ್ಟು ಸ್ಲೀವ್ ಉದ್ದ 9 ಇಂಚು, ಹಾರ್ಮೋಲ್ 11.5. ಇಂಗ್ಲೀಷ್ನಾಗ ಹೇಳ್ತಾ ಇದ್ದೀನಿ ನೋಡ್ರಿ. ಚೆಸ್ಟ್ 40, ವೆಸ್ಟ್ 33, ಲೆಂತು 14.5, ಶೋಲ್ಡರ್ 15, ಹಾರ್ಮೋಲ್ 18, ಸ್ಲೀವ್ ಲೆಂತ್ 9, ವಿಡ್ತ್ 11.5. ಓಕೆ. ಈಗ ಫ್ರಂಟ್ ನೆಕ್ ಬಂದ್ಬಿಟ್ಟು 7.5, 7.5. ಬ್ಯಾಕ್ ನೆಕ್ಕು ಲೆಂತ್ ಟೋಟಲ್ ಲೆಂತ್ ಬಂದ್ಬಿಟ್ಟು 10.5 ಇದೆ. ಮಧ್ಯದಲ್ಲಿ ಶಾರ್ಟು ಐ ನೆಕ್ಕಲ್ಲಿ ಮಾಡ್ತೀವಲ್ಲ ಅದು 4 ಇಂಚಿಗಿದೆ. ಓಕೆ, 4 ಇಂಚ್. ಓಕೆನಾ? ಇದು ಪ್ರಿನ್ಸೆಸ್ ಕಟ್ಟು, ಬ್ಯಾಕ್ ಓಪನು. ನಿಧಾನವಾಗಿ ನೀಟಾಗಿ ವಿಡಿಯೋ ನೋಡ್ರಿ. ನಿಮ್ಗೆ ಏನೇನು ಡೌಟ್ ಇದ್ರೂ ಕಾಮೆಂಟ್ ಮಾಡ್ರಿ, ಹಂಗೆ ಒಂದು ಲೈಕ್ ಮಾಡ್ರಿ. ಹೊಸಬ್ರು ಯಾರನ್ನ ನಿಮ್ಗೆ ಟೈಲರ್ಸ್ ಇದ್ರೆ, ಅವ್ರಿಗೆ ಕಟಿಂಗ್ ಬರಲ್ಲ ಅಂತ ಗೊತ್ತಿದ್ರೆ ನಿಮಗೆ, ಅವರಿಗೆ ಈ ವಿಡಿಯೋನ ಶೇರ್ ಮಾಡ್ರಿ. ಈಗ ವಿಡಿಯೋಗೆ ಹೋಗೋಣ ಬನ್ನಿ. ಕಟಿಂಗು ನೀಟಾಗಿ ನಿಧಾನವಾಗಿ ಹೇಳ್ತೀನಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಕಸ್ಟಮರ್ದು ನಾನು ಬರ್ಕೊಂಡಿದ್ದೀನಿ ನೋಡ್ರಿ, ಇಲ್ಲಿ ಗೊತ್ತಾಯ್ತಾ? ಇದು ಕಸ್ಟಮರ್ದು ಬ್ಲೌಸು. ನಾನು ಯಾವುದೇ ತೋರಿಸಿದ್ರು ಕೂಡ ನಿಮ್ಗೆ ಕಸ್ಟಮರ್ದು ತೋರಿಸ್ತೀನಿ. ನಾನು ಓನ್ ಆಗಿ ಯಾವುದನ್ನು ತೋರ್ಸಕ್ಕೆ ಹೋಗಲ್ಲ. ಅಂದರೆ ಓನ್ ನಂದು ಯೂಟ್ಯೂಬ್ ಪರ್ಪಸ್ ಅಂತಾನೆ ಏನಿಲ್ಲ. ಕಸ್ಟಮರ್ದು ಯಾವ್ದು ಕಟ್ ಮಾಡ್ತೀನಿ ನಿಮ್ಗೆ ಅದನ್ನೇ ತೋರಿಸ್ತೀನಿ. ನೀವು ನಿಧಾನವಾಗಿ ನೀಟಾಗಿ ಕಲೀರಿ. ಬನ್ನಿ ವಿಡಿಯೋಗೆ ಹೋಗೋಣ ಸ್ಟಾರ್ಟಿಂಗ್ಲಿಂದ. ಇವಾಗ ಸ್ಟಾರ್ಟಿಂಗ್ಲಿಂದ ನೋಡ್ರಿ. ಈ ಉದ್ದ 14.5 ಇಂಚು, ಇದು ಚೆಸ್ಟ್ 40 ಇಂಚಸ್ ರೆಡಿ ಬೇಕು ನನಗೆ. ಸೊ ಇಲ್ಲಿ ಓಪನ್ ನನ್ನ ಸೈಡು. ಓಕೆ, ಯಾಕಂದ್ರೆ ಬ್ಯಾಕ್ ಓಪನ್ ಅಲ್ವಾ, ನಮ್ಮ ಸೈಡ್ ಇಟ್ಕೋಬೇಕು. ಕ್ಲೋಸು ಆಪೋಸಿಟ್ ಅಲ್ಲಿ ಇರಬೇಕು, ಓಪನ್ ನಮ್ಮ ಸೈಡ್ ಇರಬೇಕು. ಬ್ಯಾಕ್ ಓಪನ್ ಇದ್ದಾಗ, ಫ್ರಂಟ್ ಓಪನ್ ಇದ್ದಾಗ ಓಪನ್ ಆಪೋಸಿಟ್ ಇರಬೇಕು, ಕ್ಲೋಸು ನಮ್ಮ ಸೈಡ್ ಇರಬೇಕು, ಸರಿನಾ? ಉದ್ದ ಸ್ಟಾರ್ಟಿಂಗ್ ಅಲ್ಲಿ ತಗೊಂಡಿದ್ದೀನಿ, ಮಾರ್ಕಿಂಗ್ ಹಾಕಿ ನಿಮ್ಗೆ ತೋರಿಸ್ತಾ ಇದ್ದೀನಿ, ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಉದ್ದ 14.5, ಇಲ್ಲಿಗೆ 14.5 ಇದೆ. ಇದು ಅರ್ಧ ಇಂಚ್ ಎಕ್ಸ್ಟ್ರಾ, ಇಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ. ಓಕೆ. ಆಮೇಲೆ ಚೆಸ್ಟ್ 40 4ನೇ ಭಾಗ ಮಾಡಿ 10 ಇಂಚು ಎಷ್ಟಿದ್ರೆ ಚೆಸ್ಟ್ ಅದನ್ನ 4ನೇ ಭಾಗ ನಾವು ಮಾಡ್ಕೋಬೇಕು. ಇದು 33 ಇದೆ. 33ಗೆ 4ನೇ ಭಾಗ ಅಂದ್ರೆ 2 ಪಾಯಿಂಟ್ ಕಡಿಮೆ 8.5. 8.5 ಇಲ್ಲಿಂದ ಇಟ್ಬಿಟ್ಟು ನೋಡ್ರಿ, 2 ಪಾಯಿಂಟ್ ಕಡಿಮೆ ಇದೆ, ಸರಿನಾ? ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಇದು 1 ಇಂಚ್ ಎಕ್ಸ್ಟ್ರಾ. ಇಲ್ಲಿ ಅರ್ಧ ಇಂಚು, ಇಲ್ಲಿ ಅರ್ಧ ಇಂಚು ಡಾಟ್ ಬೇಕಲ್ಲ, ಸೊ 1 ಇಂಚ್ ಎಕ್ಸ್ಟ್ರಾ. ಇನ್ನು ಮಿಕ್ಕಿದ್ದು ಇಲ್ಲಿ ಈ ಪಾಯಿಂಟ್ಗೆ ಮ್ಯಾಚ್ ಮಾಡಿದ್ದೀನಿ, ಸರಿನಾ? ಇದು ನಮಗೆ ಎಕ್ಸ್ಟ್ರಾ ಮಾರ್ಜಿನ್. ಯಾಕಂದ್ರೆ ಇದು ನೋಡ್ರಿ, ಒಂದು ಸ್ಕೇಲ್ ಅಷ್ಟು ಅಂದ್ರೆ ಇದು 1.5 ಇಂಚ್ ಇದೆ ಸ್ಕೇಲು. ಸೊ ನಾನು ಮಾರ್ಜಿನ್ ಅಷ್ಟೇ ಬಿಟ್ಕೊಂಡಿನಿ. ಇವಾಗ ಶೋಲ್ಡರ್ ಮಾತಿಗೆ ಬಂದ್ರೆ, ಶೋಲ್ಡರ್ ನಮಗೆ 15 ಇಂಚು ಬೇಕು. 15 ಇಂಚು ಅವ್ರದ್ದು ರೆಡಿ ಇದೆ, ಸರಿನಾ? 15 ಇಂಚ್ ರೆಡಿ ಇದ್ರೆ ನಾನು ಏನ್ ಮಾಡಿದ್ದೀನಿ, 1 ಇಂಚ್ ಮಾತ್ರ ಮೈನಸ್ ಮಾಡಿದ್ದೀನಿ. 1 ಇಂಚ್ ಮೈನಸ್ ಮಾಡಿ 7 ಇಂಚಿಗೆ ಇಲ್ಲಿಂದ, ಅಂದ್ರೆ ಇದು ಬಿಟ್ಟಿದ್ನಲ್ಲ ಇದನ್ನ ಬಿಟ್ಕೊಡ್ಬೇಕು ನಾವು. ಇದನ್ನ ಇನ್ಕ್ಲೂಡ್ ಮಾಡ್ಕೋಬಾರ್ದು. ಈ ಕಡೆ ಏನ್ ಬಿಟ್ಟಿದ್ವಲ್ಲ ಇದನ್ನ ಇನ್ಕ್ಲೂಡ್ ಮಾಡಬಾರ್ದು. 7 ಇಂಚು ಈ ಕಡೆಯಿಂದ ಈ ಕಡೆಗೆ, ಮತ್ತೆ 7 ಇಂಚು ಈ ತರ. ಯಾಕಂದ್ರೆ ಇದು ಹಾರ್ಮೋಲ್ ಬರುತ್ತಲ್ಲ. ಇವಾಗ ನನಗೆ ಇದನ್ನ 18 ಅರ್ಧ 9 ಇಂಚು ಬರ್ಬೇಕು, ಸರಿನಾ? ಇದನ್ನ ನಾನು ನೋಡ್ರಿ 9 ಇಂಚು ಕರೆಕ್ಟಾಗಿ ಸೆಟ್ ಮಾಡಿದ್ನಿ. ಈಗ 9 ಇಂಚು ಇದು ಕರೆಕ್ಟಾಗಿ ಹಾರ್ಮೋಲ್ ಸೆಟ್ ಆಯ್ತು. ಇವಾಗ ಡಿಸೈನ್ ಲೆಕ್ಕ ಮಾತಿಗೆ ಬಂದ್ರೆ, ನಾನು ಇಲ್ಲಿ 4 ಇಂಚಿಗೆ ಡೌನ್ ಮಾಡಿದ್ದೀನಿ. ಓಕೆ, ನೋಡ್ರಿ 4 ಇಂಚಸ್ಗೆ ಇಲ್ಲಿಂದ 4 ಇಂಚಸ್ಗೆ ಡೌನ್ ಮಾಡಿದ್ದೀನಿ. ಒಲ್ ಮಾರ್ಕ್ ಟೋಟಲ್ 10.5 ಅಂದ್ರೆ 10.5 ನಾನು ಕರೆಕ್ಟ್ ಬೇಕು, ಸರಿನಾ? ಇಲ್ಲಿ ಸ್ಟಿಚಿಂಗ್ ತಗೊಂತೀವಲ್ಲ 10.5 ಬಂದೇ ಬರುತ್ತೆ. ಯಾಕಂದ್ರೆ ಕೆಲವೊಂದು ಜನ ಅದನ್ನು ಡೌಟ್ ಇರುತ್ತೆ. ನಾವು ಇಲ್ಲಿ ಕರೆಕ್ಟಾಗಿ ಇಟ್ಟರೆ ಮತ್ತೆ ಮಾರ್ಜಿನ್ ಎಷ್ಟು ಬೇಕಂದ್ರೆ ಮಾರ್ಜಿನ್ ನಾವು ಇಲ್ಲಿ ತಗೊಂತೀವಲ್ಲ, ಸೊ ಕರೆಕ್ಟಾಗಿ 10.5 ನಮ್ಗೆ ಇಲ್ಲಿ ಮಾರ್ಜಿನ್ ಮೇಲೆ ಸ್ಟಿಚಿಂಗ್ ಅಲ್ಲಿ ಹೋಗುತ್ತೆ. ಇಲ್ಲಿ ಮಾರ್ಜಿನ್ ನಮಗೆ ಎಕ್ಸ್ಟ್ರಾ ಬಂದ್ಬಿಡುತ್ತೆ. ಸೊ ಅವಾಗ ನಮಗೆ ಕವರ್ ಆಗುತ್ತೆ. ನಾನು ಇಲ್ಲಿ 3.5 ಇಟ್ಟು ಸೀದಾ ಒಂದು ಮಾರ್ಕ್ ಹಾಕಿನಿ, ಸ್ಕ್ವೇರ್ ಬಾಕ್ಸ್ ನ ಮಾಡ್ಕೊಂಡಿದ್ದೀನಿ, ಸರಿನಾ? ಮಾಡ್ಕೊಂಡ್ಮೇಲೆ ನನಗೆ 4 ಇಂಚಿಗೆ ಹೈ ನೆಕ್ ಅಲ್ಲಿ ಬೇಕು. ಆಮೇಲೆ ಮಿಕ್ಕಿರೋದು ಇದರಲ್ಲಿ ನಾವು ಈ ಶೇಪ್ ಅಲ್ಲಿ, ಈ ಅರ್ಧ ಶೇಪ್ ಅಲ್ಲಿ ನಾವ್ ಏನ್ ಡಿಸೈನ್ ಬೇಕಾದ್ರೆ ಮಾಡ್ಕೋಬಹುದು. ಅವ್ರಿಗೆ ಇದೇ ಶೇಪ್ ಬೇಕಿತ್ತು, ಡ್ರಾಪ್ ಶೇಪ್. ಓಕೆ, ಇಲ್ಲಿ ನಾನು ತಂದು ಇಲ್ಲಿ ಏನ್ ಮಾಡಿದೀನಿ, ಸ್ವಲ್ಪ ಬಿಟ್ಟಿದ್ದೀನಿ. ಇವಾಗ ಕಟಿಂಗ್ ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ. ಇದನ್ನ ಸ್ವಲ್ಪ ಬಿಟ್ಟಿದ್ದೀನಿ. ಓಕೆ, ಯಾಕೆ ಬಿಟ್ಟಿದ್ದೀನಿ ಅಂದ್ರೆ ಇಲ್ಲಿ ಇಷ್ಟು ಸ್ವಲ್ಪ ಸ್ವಲ್ಪ ಮಾರ್ಜಿನ್ ಬೇಕು, ಕ್ವಾರ್ಟರ್ ಇಂಚ್. ಸೊ ಅರ್ಧಕ್ಕೆ ಇಲ್ಲಿ ಅರ್ಧ ಇಂಚು ನಾನು ಮಾರ್ಜಿನ ಬಿಟ್ಟಿದ್ದೀನಿ. ಇವಾಗ ಹಾರ್ಮೋಲ್ ಸ್ವಲ್ಪ ಹಾರ್ಮೋಲ್ ಡೌನ್ ಮಾಡಿದ್ದೀನಿ. ಯಾಕಂದ್ರೆ ಹಾರ್ಮೋಲ್ ಸ್ಟ್ರೇಟ್ ಆಗಿದ್ರೆ ಡೌನ್ ಮಾಡೋದ ಅವಶ್ಯಕತೆ ಇಲ್ಲ.
ಒಂದು ವೇಳೆ ಕಸ್ಟಮರ್ ಶೋಲ್ಡರ್ ಸ್ವಲ್ಪ ಡ್ರಾಪ್ ಅನಿಸುತ್ತೆ, ಕೆಲವೊಂದು ಜನ ಡ್ರಾಪ್ ಅನಿಸುತ್ತಲ್ವಾ, ಅವ್ರಿಗೆ ಮಾತ್ರ ಸ್ವಲ್ಪ ಡ್ರಾಪು ಇಲ್ಲಿ 1/4 ಇಂಚು ಡ್ರಾಪ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ಸರಿನಾ? ಇವಾಗ ಇದನ್ನ ಕಟಿಂಗ್ ಮಾಡೋಣ. ಸ್ಟಾರ್ಟಿಂಗು ಇಲ್ಲಿನೇ ಮಾಡ್ಬಿಡ್ತೀನಿ ನಾನು. ಮಾರ್ಕಿಂಗ್ ಮೇಲೆ ಕಟಿಂಗ್ನ ಮಾಡ್ಕೋಬೇಕು. ನೀವೆಲ್ಲಿ ಮಾರ್ಕಿಂಗ್ ಹಾಕಿರ್ತೀರೋ ಅದರ ಮೇಲೆ ಮಾರ್ಕಿಂಗ್ ಮೇಲೆ ಕಟಿಂಗ್ನ ಮಾಡ್ಕೋಬೇಕು. ಇದಾಯ್ತು, ಬ್ಯಾಕ್ ಪಾರ್ಟ್ ನಮ್ಗೆ ಬಂದ್ಬಿಟ್ಟಿತ್ತು. ಓಕೆ, ಇವಾಗ ನಾವು ಇದನ್ನು ನೋಡ್ರಿ, ಇದು ಹೈ ನೆಕ್ ಅಲ್ಲಿರೋ ನೆಕ್ ಇದು ತೆಗ್ದೀವಿ. ಓಕೆ, ಇವಾಗ ನಾನು ಇಲ್ಲಿ ನೋಡ್ರಿ 1/2 ಇಂಚು ಬಿಡ್ತಾ ಇದ್ದೇನೆ. ಯಾಕಂದ್ರೆ 1/4 ಇಂಚು ಮಾರ್ಜಿನ್ ಬೇಕು ನಮಗೆ ಸ್ಟಿಚಿಂಗ್ ಮಾಡೋಕ್ಕೆ. ಸರಿನಾ? ಇವಾಗ ಇಲ್ಲಿಷ್ಟು ಮಾರ್ಜಿನ್ ಹೋದ್ರೆ ನಮ್ಗೆ ಇಲ್ಲಿ ಡೋರಿ ಹಾಕೊಂಡ್ರೆ ನೀಟಾಗಿ ಸ್ಟಿಚಿಂಗ್ ಅಲ್ಲಿ ಬರುತ್ತೆ. ಇವಾಗ ಇದು ನಮ್ಗೆ ಇಲ್ಲಿ ಒಂದು ಕಟ್ ಇಟ್ಕೋಬೇಕು, ಯಾಕಂದ್ರೆ ಇಲ್ಲಿಂದ ನಾವು ಫೋಲ್ಡ್ ಮಾಡಕ್ಕೆ ಇದು ಒಂದು ಕಟ್ ಇಟ್ಕೋಬೇಕು, ಯಾಕಂದ್ರೆ ಇಲ್ಲಿಂದ ಸ್ಟಿಚ್ ಹಾಕಕ್ಕೆ. ಓಕೆ, ಇದು ಗೊತ್ತಾಗುತ್ತೆ. ಇವಾಗ ಡಾಟ್ಗೆ ಏನ್ ಮಾಡ್ಬೇಕು, ಈ ತರ ವೀಲ್ ಮಾರ್ಕ್ ಇಟ್ಕೋಬೇಕು. ಇಟ್ಕೊಂಡು ನಮ್ಗೆ ಇಲ್ಲಿಗೆ ಬೇಕು. ಕೆಲವೊಂದ್ ಜನ ಏನ್ ಮಾಡ್ತಾರೆ, 2 ಸೈಡ್ ಡಾಟ್ಸ್ ಬರ್ತಾವಲ್ಲ, ಒಂದು 5ವರೆಗೆ ಹಾಕಿರ್ತಾರೆ, ಒಂದು 6ವರೆಗೆ ಹಾಕಿರ್ತಾರೆ, ಇಲ್ಲ ಒಂದು 5ಗೆ ಹಾಕಿರ್ತಾರೆ, ಒಂದು 6ಗೆ ಹಾಕಿರ್ತಾರೆ. ಈ ತರ ಹಾಕ್ಬಾರ್ದು, ಆ ತರ ಹಾಕಬಾರ್ದು. ಇದನ್ನ ಇಲ್ಲಿ ಒಂದು ಮಾರ್ಕ್ ಹಾಕೊಂಡು ಇದು ಉದ್ದ ತಗೊಂಡ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ನೋಡ್ರಿ, 2 ಕಡೆ ಡಾಟ್ ಬಂದ್ಬಿಡುತ್ತೆ. ಕರೆಕ್ಟ್ ಈವನ್ ಆಗಿ ಡಾಟ್ಸ್ ಬಂದಿರ್ಬೇಕು. 2 ಕಡೆ ಸೇಮ್ ಡಾಟ್ಸ್ ಅಂಬೋದು ಬಂದಿರ್ಬೇಕು. ಸರಿನಾ? ಇದು ನಿಮ್ಗೆ ಉಕ್ಸ್ಪಟ್ಟೆ ಆಯ್ಪಟ್ಟಲ್ಲಿ ಇದು ಹೋಗುತ್ತೆ ಇಷ್ಟು. ಸೊ ಅವಾಗ ನೀಟಾಗಿ ನೆಕ್ ಅಂಬೋದು ಕೂಡುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಡೋರಿ ಬರುತ್ತೆ. ಡೋರಿ ಬಂದಿಲ್ಲ ಅಂದ್ರೆ ಉಕ್ಸ್ ಬಟನ್ಸ್ ಏನಾರ ಬಂದ್ರೆ ಬಟನ್ಸ್ ಹಾಕಿದ್ರು ಪ್ರಾಬ್ಲಮ್ ಇಲ್ಲ, ಡೋರಿ ಹಾಕಿದ್ರು ಪ್ರಾಬ್ಲಮ್ ಇಲ್ಲ, ಏನ್ ಹಾಕಿದ್ರು ಕೂಡ ಪ್ರಾಬ್ಲಮ್ ಇಲ್ಲ. ಈ ತರ ನಮ್ಗೆ ನೆಕ್ ಬ್ಯಾಕ್ ನೆಕ್ ಪಾರ್ಟ್ ಕಟಿಂಗ್ ಮಾಡ್ಕೋಬೇಕು ಬ್ಯಾಕ್ ಓಪನ್ ಅಲ್ಲಿ. ಇವಾಗ ಫ್ರಂಟ್ ಪಾರ್ಟ್ಗೆ ಹೋಗೋಣ. ಇವಾಗ ಏನ್ ಮಾಡೋದು, ಇದನ್ನ ಈ ತರ ಇದೆಯಲ್ಲ, ಇದನ್ನ ನಮ್ ಕಡೆ ತಿರ್ಗಾಕೋಣ. ನಮ್ ಕಡೆ ಮಾಡ್ಕೊಂಡು ಇದು ಮೇನ್ ಪೀಸ್ ಬಂದ್ಬಿಟ್ಟು ಇದಿದೆ, ಇದು ಮೇನ್ ಪೀಸು. ಸರಿನಾ? ಇವಾಗ ನಮ್ ಕಡೆ ಕ್ಲೋಸ್ ಆಯ್ತು. ಓಕೆ, ನಮ್ ಕಡೆ ಕ್ಲೋಸ್ ಆದ್ಮೇಲೆ ಏನ್ ಮಾಡ್ಬೇಕು, ಸ್ವಲ್ಪ ಚೆಸ್ಟ್ ದಪ್ಪ 40 ಇಂಚಸ್ ಅಲ್ವಾ, ಸ್ವಲ್ಪ ಒಂದ್ ವೇಳೆ 36 ಹಂಗಿದ್ದಪ್ಪ ಅಂದ್ರೆ ನಾನು ಇಲ್ಲಿ ಹೇಳ್ತೀನಿ ನೋಡ್ರಿ, ಕರೆಕ್ಟಾಗಿ ಲಕ್ಷ್ಯ ಕೊಟ್ಟು ಕೇಳ್ರಿ. ಯಾಕಂದ್ರೆ ಒಂಚೂರು ಮಿಸ್ಟೇಕ್ ಆದ್ರೆ ನಿಮ್ಗೆ ಕಟಿಂಗ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಕಟಿಂಗ್ ಅಲ್ಲಿ ಪ್ರಾಬ್ಲಮ್ ಆಯ್ತಂದ್ರೆ ಸ್ಟಿಚಿಂಗ್ ಅಲ್ಲಿ ಪ್ರಾಬ್ಲಮ್ ಆದಂಗೆ ಲೆಕ್ಕ. ಸ್ಟಾರ್ಟಿಂಗ್ ಅಲ್ಲಿ ಇದನ್ನ ಬ್ಯಾಕ್ ಓಪನ್ ಅಂತ ಅಂದ್ಬಿಟ್ಟು ಇದನ್ನ ಇದ್ರ ಮೇಲೆ ಇಡ್ಬೇಕು. ಇಟ್ಕೊಂಡು ಇದು ಕರೆಕ್ಟಾಗಿ ಇಟ್ಕೊಂಡು ಇಲ್ಲಿ ಏನ್ ಮಾಡ್ಬೇಕು, ಈ ಡೌನಿಗೆ 1.5 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಯಾಕಂದ್ರೆ ಡಾಟ್ ಪರ್ಪಸ್. ಇಲ್ಲಿ 1 ಇಂಚು ಅಥವಾ 3/4 ಇಂಚು ನಾವ್ ಎಷ್ಟು ಮಾರ್ಜಿನ್ ತಗೊಂತೀವಿ ಅಷ್ಟು. ಓಕೆನಾ? ಇದನ್ನ ಮ್ಯಾಚ್ ಮಾಡೋಣ. ಆಮೇಲೆ ಇಲ್ಲಿ ಡೌನ್ ಇದೆಯಲ್ಲ, ಡೌನ್ಗೆ 1 ಇಂಚು. ಈ 1 ಇಂಚು ಎಲ್ಲರಿಗೂ 1 ಇಂಚ ಬರುತ್ತಂದ್ರೆ ಇಲ್ಲ, ಕೆಲವೊಂದ್ ಜನಗೆ 1 ಇಂಚ್ ಬರುತ್ತೆ, ಕೆಲವೊಂದ್ ಜನ 3/4 ಇಂಚು ಬರುತ್ತೆ, ಕೆಲವೊಂದ್ ಜನಗೆ 1.5 ಇಂಚು ಕೂಡ ಬರುತ್ತೆ. ಯಾಕಂದ್ರೆ ಚೆಸ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಅವ್ರ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಸರಿನಾ? ಇವಾಗ ನಾವ್ ಇಲ್ಲಿ ಏನ್ ಮಾರ್ಕಿಂಗ್ ಹಾಕಿದ್ವಲ್ಲ, ಸೇಮ್ ಪ್ರೊಸೀಜಿಂಗ್ ಇರುತ್ತೆ. ಫ್ರಂಟ್ ನೆಕ್ಗೆ ಇಲ್ಲಿಂದ ಒಂದು ಮಾರ್ಕ್ ಇಟ್ಕೋಬೇಕು. ಕಟಿಂಗ್ ಅನ್ನ ಮಾಡಬಾರ್ದು ಇವಾಗ, ಆಮೇಲೆ ಮಾಡೋಣ. ಇದು ನೋಡಿ, ಈ ತರ ಡ್ರಾಯಿಂಗ್ ಮಾಡ್ಕೋಬೇಕಾಗುತ್ತೆ. ಡ್ರಾಯಿಂಗ್ ಮಾಡ್ಕೊಂಡು ಇಲ್ಲಿ ಸ್ಟಿಚಿಂಗ್ ಇದೆ, ಇದು ಸೇಮ್ ಇಲ್ಲಿಗೆ ಇರುತ್ತೆ ಇದು. ಆಮೇಲೆ ಇದನ್ನ ರಿಮೂವ್ ಮಾಡೋಣ, ಯಾಕಂದ್ರೆ ಇದ್ರ ಅವಶ್ಯಕತೆ ಇವಾಗ ನಮ್ಗಿಲ್ಲ. ನನಗೆ ಫ್ರಂಟ್ ನೆಕ್ 7.5 ಇದೆ. ಓಕೆನಾ? 7.5ಗೆ ಡೌನ್ಗೆ ಒಂದು ಮಾರ್ಕ್, ಇದು ಸೀದಾ ಮತ್ತೆ ಒಂದು ಡ್ರಾ. ಓಕೆನಾ? ಇದೆಲ್ಲಾನು ಇದೇ ತರ. ಓಕೆ, ಇದು ಇಲ್ಲಿಂದ ಪಾಯಿಂಟ್ ಅಡಿಗೆ ನಮ್ ಕಡೆಯಿಂದ ಒಂದು 4ವರೆಗೆ ನಾನು 4 ಕಾಲ್ಗೆ ಹಾಕ್ತಾ ಇದ್ದೆ. 4ವರೆ ಹಾಕಲ್ಲ, 4 ಕಾಲ್ಗೆ ಒಂದು ಮಾರ್ಕ್, ಈ ಕಡೆಯಿಂದ ಈ ಕಡೆ. ಓಕೆ, ಮೇಲಿಂದ ಎಷ್ಟು ತಗೋಬೇಕಂದ್ರೆ 10ವರೆಗೆ ಅವ್ರದ್ದಿದೆ ಪಾಯಿಂಟೆಡ್, ಅವ್ರ 10ವರೆ ಇದೆ. ಸೊ 1/2 ಇಂಚು ಮಾರ್ಜಿನ್ ಬಿಟ್ರೆ ಇಲ್ಲಿ ನಾನು ಸ್ಟಿಚಿಂಗ್ ಪರ್ಪಸ್ ಇಲ್ಲಿ 11 ಇಂಚಿಗೆ ಒಂದು ಇಲ್ಲಿಗೆ ಬರುತ್ತೆ. ಕರೆಕ್ಟಾಗಿ ಇಲ್ಲಿಂದ ಇಲ್ಲಿಗೆ ನಮ್ಗೆ 11 ಇಂಚಿಗೆ ಇದು ಪಾಯಿಂಟೆಡ್ ನೋಡ್ಕೋಬೇಕಾಗುತ್ತೆ. ಬ್ಲೌಸ್ ಅಲ್ಲಿ ಯಾವುದೇ ಬ್ಲೌಸ್ಗಾದ್ರೆ ಅವ್ರ ಪಾಯಿಂಟೆಡ್ ಎಷ್ಟಿದೆ ನೋಡ್ಕೊಂಡು, ನಿಪ್ಪಲ್ ಅಂತೀವಲ್ಲ ನಾವು, ಅದನ್ನ ನೋಡ್ಕೊಂಡೆ ನಾವು ಮೆಜರ್ಮೆಂಟ್ ತಗೋಬೇಕಾಗುತ್ತೆ. ಇವ್ರದ್ದು 10ವರೆ ರೆಡಿ ಇತ್ತು. ಸೊ 1/2 ಇಂಚು ಮಾರ್ಜಿನ್ ಬಿಟ್ಕೊಂಡು ನಾನು 11 ಇಂಚಿಗೆ ಹಾಕಿದ್ದೀನಿ. ನನ್ನ ಕಡೆಯಿಂದ 4.25 ಇಂಚಿಗೆ ಒಂದು ಮಾರ್ಕ್ ಹಾಕಿದ್ದೀನಿ. ಚೆಸ್ಟ್ ಹೆವಿ ಇದೆಯಲ್ಲ, ಸೊ ಅದ್ರ ಪರ್ಪಸ್. ಇವಾಗ ಈ ಕಡೆಯಿಂದ 4.25 ಹಾಕಿದ್ಮೇಲೆ ಈ ಕಡೆಯಿಂದ 3ವರೆಗೆ ಹಾಕೋಣ. ಓಕೆ, ಈ ತಂದು ಇದಕ್ಕೆ ಮ್ಯಾಚ್ ಮಾಡಿ. ಇವಾಗ ಇಲ್ಲಿ ಎಷ್ಟು ಹಾಕಿನಿ ನಾನು, 1ವರೆ ಹಾಕಿನಿ. ಇಲ್ಲಿ ನಾನು 2 ಇಂಚಿಗೆ ಒಂದು ಮಾರ್ಕ್ ತಗೊತಾ ಇದ್ದೀನಿ. ಸೀದಾ ಒಂದು ತಗೊಂಡು ಒಂದು ಅಂದ್ರೆ ಸೀದಾ
ನಿಮ್ಗೆ ಶೇಪ್ ತಿರ್ಗಕ್ಕೆ ಬಂದಿಲ್ಲ ಅಂದ್ರೆ 1-2 ಇಂಚಿಗೆ ಒಂದು ಮಾರ್ಕ್, 2.5 ಇಂಚಿಗೆ ಒಂದು ಮಾರ್ಕ್ ಈ ತರ ಹಾಕೊಂಡು ಇದನ್ನೇನ್ ಮಾಡ್ರಿ, ಈ ತರ ರಂಗೋಲಿ ತಿರ್ಗದ ತರತ್ತಲ್ಲ ಆ ತರ ತಿರ್ಸಿಬಿಡಿ ನೋಡ್ರಿ. ಇದು ಎಷ್ಟು ಇಂಚಿಗೆ ಬರ್ಬೇಕಂದ್ರೆ ಮೇಲಿಂದ ಕೆಲವೊಂದ್ ಜನ ಗೊತ್ತಾಗಲ್ಲ. ಸೊ ನಾವು 5.5-6 ಇಂಚಿಗೆಲ್ಲ ಇದನ್ನ ಈ ಬಂದ್ಬಿಟ್ಟು ಹಿಂಗ ಹೋಗ್ಬಾರ್ದು, ಸರಿನಾ? ಇದು ಬಂದ್ಬಿಟ್ಟು ಹಿಂಗ ಕೂಡ ಹೋಗ್ಬಾರ್ದು, ಈ ಕಡೆ ಹೋಗ್ಬಾರ್ದು, ಈ ಕಡೆ ಹೋಗ್ಬಾರ್ದು. ಇದು ಯಾವ ತರ ಶೇಪ್ ಹೋಗ್ತಾ ಇದೆ ಸೇಮ್ ಅದೇ ತರ ಶೇಪ್ನ ತಗೊಂಡ್ ಹೋಗ್ಬೇಕು. ಅಲ್ಲಿಂದ ನಮ್ಗೆ 1/2 ಇಂಚು ಮಾರ್ಜಿನ್ ಫ್ರಂಟ್ ಪಾರ್ಟ್ ಆ್ಯಡ್ ಆಗುತ್ತೆ, ಸರಿನಾ? ಇದು ನೋಡ್ರಿ ಈ ತರ ತಗೋಬೇಕು. ಓಕೆ, ಅರ್ಥ ಆಗಿದೆ ಅನ್ಕೊಂತೀನಿ. ಅರ್ಥ ಆಗಿಲ್ಲ ಅಂದ್ರೆ ಕಾಮೆಂಟ್ ಮಾಡಿ. ಓಕೆ, ಇದು ಫ್ರಂಟ್ ಪಾರ್ಟ್ ಮಾರ್ಕಿಂಗ್ ನಮ್ಗೆ. ಇವಾಗ ನಮ್ಗೆ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ತಗೊಂಡ್ವಲ್ಲ, ಆ 1 ಇಂಚ್ ಏನ್ ಮಾಡೋದಪ್ಪ ಅಂದ್ರೆ ಇದೆಯಲ್ಲ ಬ್ಯಾಕ್ ಪಾರ್ಟ್, ಇದನ್ನ ಇಟ್ಕೊಂಡು ಕರೆಕ್ಟ್ ಆಗಿ ಇಲ್ಲಿ ಒಂದು ಮಾರ್ಜಿನ್ ಇಟ್ಕೋಬೇಕು. ಯಾಕಂದ್ರೆ ಇದು ದೊಡ್ಡದಾಗ್ಬಿಡುತ್ತೆ, ಅವಾಗ ದೊಡ್ಡದಾಗ್ಬಾರ್ದು. ಅದು ನಮ್ಗೆ ಪ್ರಾಪರ್ ಆಗಿ ಬರ್ಬೇಕಲ್ಲ, ಅವಾಗ ಏನ್ ಮಾಡ್ಬೇಕು, ಇದ್ಲಿಂತ 1 ಇಂಚ್ ಈ ತರ ಇದೇ ತರ ಇರ್ಬೇಕು ಸೇಮ್. ಇಲ್ಲಿ ಮಾತ್ರ ಕರೆಕ್ಟ್ ಆಗಿ ಈ ತರ ಬರುತ್ತೆ. ಇಲ್ಲಿ ಕೂಡ ಉದ್ದ ಜಾಸ್ತಿ ಅನ್ಕೊಂಡ್ರೆ ಈ ತರ ತಗೋಬಹುದು, ಇಲ್ಲ ಇಲ್ಲಿ ಪರವಾಗಿಲ್ಲ ಈ ತರ ಇಲ್ಲ ಅಂದ್ರೆ ಈ ತರ ಕೂಡ ಇಟ್ಕೋಬಹುದು. ಇದೇನ್ ತೊಂದರೆ ಆಗಲ್ಲ ನಮ್ಗೆ, ಸರಿನಾ? ನಾನು ಸ್ವಲ್ಪ ಕರು ತಗೊಂತಾ ಇದ್ದೆ. ಈ ತರದ್ ಬಂದ್ಬಿಟ್ಟು ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ ಶೇಪ್. ಇದು ಫ್ರಂಟ್ ಪಾರ್ಟ್. ಇದು ಫ್ರಂಟ್ ಪಾರ್ಟ್ ಇವ್ರಿಗೆ ಈ ತರ ಸ್ಟಾರ್ ನೆಕ್ ಬೇಕು. ಓಕೆ, ಸ್ಟಾರ್ ನೆಕ್ ಅಂದವಾಗ ಇಲ್ಲ ಮಾರ್ಕ್ ಹಾಕಿ ಇದನ್ನ ತಂದು ಹಿಂಗ್ ಮಾಡಿ ಅಷ್ಟೇ. ಇಷ್ಟು ಸ್ಟಾರ್ ಮಾರ್ಕಿಂಗ್. ಇದು ಫ್ರಂಟ್ ಪಾರ್ಟ್ ಮಾರ್ಕಿಂಗ್. ಇವಾಗ ಇದನ್ನ ಕಟಿಂಗ್ ಮಾಡೋಣ. ಎಕ್ಸ್ಟ್ರಾ ಕಟಿಂಗ್ ಯಾಡ್ ಮಾಡ್ಕೊಂಡೆ ಹೋಗೋಣ. ನಾನು ನೀಟಾಗಿ ತೋರಿಸ್ತಾ ಇದ್ದೀನಿ, ನಿಧಾನವಾಗಿ. ಈ ಸೈಜ್ ಯಾರಿಗಾನಿತ್ತು ಅಂದ್ರೆ ನೀವು ಆ ಸೈಜ್ ಪ್ರಕಾರ ಕಟಿಂಗ್ನ ಮಾಡ್ಕೋಬಹುದು, ಏನು ತೊಂದರೆ ಆಗಲ್ಲ. ಅಂಜಬಾಡ್ರಿ, ಫಸ್ಟ್ ಧೈರ್ಯಲಿಂದ ಕಟಿಂಗ್ನ ಮಾಡಿ. ಇದೆಯಲ್ಲ, ಇವಾಗ ಈ ಶೇಪ್ ಹಿಂಗ್ ಬಂದ್ಮೇಲೆ ಇಲ್ಲಿ ಒಂಚೂರು ನಮ್ಗೆ ಡಾಟ್ ಹಾಕ್ತಿವಲ್ಲ ನಾವು ಯಾವ್ದಾನ ಬ್ಲೌಸ್ಗೆ, ಆ ತರ ಡಾಟಿಗೆ ಇಲ್ಲಿ ಸ್ವಲ್ಪ ಮಾರ್ಜಿನ ಕಟಿಂಗ್ ಮಾಡ್ಬೇಕಾಗುತ್ತೆ. ಇಲ್ಲಿ ಮಾತ್ರ 1-2 ಇಂಚ್ ಬಿಟ್ಕೊಂಡು ಇಲ್ಲಿಂದ ಸ್ವಲ್ಪ ಕರು ತಗೋಬೇಕು. ಇದು ನೋಡ್ರಿ, ಎಂತ ದೊಡ್ಡ ಬ್ಲೌಸ್ ಸೈಜ್ ಕಟಿಂಗ್ ಪ್ರಿನ್ಸಸ್ ಕಟ್ ಮಾಡಿದ್ರೆ ತುಂಬಾ ನೀಟಾಗಿ ಬರುತ್ತೆ. ನೀವು ಈ ತರ ಮೆಥಡ್ನ ಫಾಲೋ ಮಾಡಿದೆ. ಇದು ಕಟ್ ಮಾಡಿದ್ನಲ್ಲ, ಇದು ನೀಟಾಗಿ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಶೇಪ್ ಚೆನ್ನಾಗಿ ಬರುತ್ತೆ ನಿಮ್ಗೆ. ಓಕೆನಾ? ಇವಾಗ ಇಲ್ಲಿ ಕೂಡ ಫ್ರಂಟ್ ಪಾರ್ಟ್ ಇದಾಯ್ತಲ್ಲ, ಇದು ಮೇಲೆ ಸ್ಲೀವ್ಸ್ ಕಟ್ ಮಾಡೋಣ. ಸ್ಲೀವ್ಸ್ ನೋಡಿ, ನಾನು ಯಾವತ್ತೂ ಸ್ಲೀವ್ಸ್ ಅಲ್ಲಿ ಜಾಯಿಂಟ್ ಇಟ್ಕೊಳ್ಳಲ್ಲ. ಯಾಕಂದ್ರೆ ಸ್ಲೀವ್ಸ್ ಅಲ್ಲಿ ಜಾಯಿಂಟ್ ಬಂದ್ರೆ ನನಗೆ ಇಷ್ಟ ಆಗಲ್ಲ. ಸ್ಟಾರ್ಟಿಂಗ್ಲಿಂದ ಅಷ್ಟೇ, ಸ್ಲೀವ್ಸ್ ಅಲ್ಲಿ ಯಾವತ್ತೂ ಕೂಡ ನಾನು ಜಾಯಿಂಟ್ನ ಇಟ್ಕೊಳ್ಳಲ್ಲ. ಇವಾಗ ನಮ್ಮ ಟೈಲರ್ ಬಂದ್ಬಿಟ್ಟು ಐರನ್ ಮಾಡ್ಕೊಳಕ್ಕೆ 1 ನಿಮಿಷ ಇಲ್ಲ ತೋರಿಸ್ತಾನೆ. ಉದರ್ ಕಾರ್ಲೆ ಹೋಗುತ್ತೆ. ಇವಾಗ ನೋಡ್ರಿ, ಸ್ಲೀವ್ ಲೆಂತ್ ಎಷ್ಟಿದೆಯೋ ಅಷ್ಟು ನಾವು ಕಟಿಂಗ್ ಮಾಡ್ಕೊಳ್ಳೋಣ. ಇದು ಕೋರ್ ಇದೆಯಲ್ಲ, ಇದನ್ನ ಕಟಿಂಗ್ ಮಾಡಿ ರಿಮೂವ್ ಮಾಡ್ಬಿಡೋಣ. ಇದು ರಿಮೂವ್ ಮಾಡಿದ್ದೀನಿ. ಆಮೇಲೆ ಸ್ಕೇಲ್ ತಗೊಂಡು ಈ ತರ ಎಕ್ಸ್ಟ್ರಾ ನಮ್ಗೆ ಸ್ಟಿಚಿಂಗ್ ಪರ್ಪಸ್ ಎಷ್ಟು ಬೇಕೋ ಅಷ್ಟು ಮಾತ್ರ ಬಿಟ್ಕೋಬೇಕು. ಜಾಸ್ತಿ ಬಿಟ್ಕೊಂಡ್ರೆ ಸ್ಲೀವ್ಸ್ ಉದ್ದಾಗ್ತವೆ, ಕಡಿಮೆ ಬಿಟ್ಕೊಂಡ್ರೆ ಸ್ಲೀವ್ಸ್ ಸ್ಟಾರ್ಟ್ ಆಗ್ತವೆ. ಸೊ ನಿಧಾನ ನೋಡ್ಕೊಂಡು ಎಷ್ಟು ಬೇಕಷ್ಟು ಇಟ್ಕೋಬೇಕು, ಸರಿನಾ? ಇವಾಗ ಸ್ಲೀವ್ ಲೆಂತ್ ಎಷ್ಟಿದೆ ನನಗೆ 9 ಇಂಚಸ್ ಇದೆ. ಓಕೆ, 9 ಇಂಚಸ್ಗೆ ಕರೆಕ್ಟಾಗಿ ಒಂದು ಮಾರ್ಕ್ ಹಾಕೋಬೇಕು. ಆಮೇಲೆ ಸ್ವಲ್ಪ ಮಾರ್ಜಿನ್ ಸ್ಟಿಚಿಂಗ್ ಪರ್ಪಸ್. ಎಷ್ಟು ಜನಕ್ಕೆ ಸ್ಲೀವ್ಸ್ ಕಟ್ ಮಾಡೋಕ್ಕೂ ಬರಲ್ಲ, ಇದು ನೋಡ್ರಿ ಒಂದ್ಸರ್ತಿ. ಇಲ್ಲಿಂದ ನಾವೊಂದು 3ವರೆಗೆ ಮಾರ್ಕಿಂಗ್ ಹಾಕ್ಬೇಕು, ಸರಿನಾ? ಇಲ್ಲಿಂದ ಎಷ್ಟು ಜನಕ್ಕೆ ಬರಲ್ಲ ಸ್ಲೀವ್ಸ್ ನೋಡಿದ್ದೆ ನಾನು. ಇದು 1, 2, 3 ಹಾಕಿದ್ವಲ್ಲ. ಆಮೇಲೆ ಸ್ಲೀವ್ ಲೂಸು ಇವ್ರು 11ವರೆ ಇದೆ. 11ವರೆ ಅಂದ್ರೆ 4.6 ಅಂದ್ರೆ 2 ಪಾಯಿಂಟ್ಸ್ ಕಡಿಮೆ 6 ಇಂಚಿಗೆ. ಓಕೆ, 11ವರೆ ಸ್ಲೀವ್ ಲೂಸ್. ಓಕೆನಾ? ಇವಾಗ ಇಲ್ಲಿಂದ ಸ್ವಲ್ಪ ಕರು ತಗೊಂಡು ಇಲ್ಲಿಗೆ ಇದು ಸೇರ್ಸೋಣ. ಈ ತರ ಸೇರ್ಸೋಣ. ಓಕೆ, ಇವಾಗ ನಾವು ಇಲ್ಲಿಂದ 9 ಆದ 9 ಚೆಕ್ ಮಾಡ್ಕೋಬೇಕು. 9 ಬರ್ಬೇಕು ನಮ್ಗೆ ಅಷ್ಟೇ ತಾನೆ. ಇಲ್ಲಿಗೆ ಬಂತು, ಇಲ್ಲಿಂದ ಇಲ್ಲಿಗೆ ಮ್ಯಾಚ್ ಮಾಡಿ. ಆಮೇಲೆ ಈ ಸ್ಕೇಲ್ ಇಂತಾನೆ ತಾನೇ ನಾವು ಬ್ಯಾಕ್ ಪಾರ್ಟ್ ಅಲ್ಲಿ ಮಾರ್ಜಿನ್ ತಗೊಂಡು ಅಷ್ಟೇ ಮಾರ್ಜಿನ್ ಇದರಲ್ಲಿ ಕೂಡ ಹಾಕೋಬೇಕು. ಈ ತರ. ಇದು ಸ್ಲೀವ್ಸ್ ಕಟಿಂಗೇ ಮಾಡಕ್ ಬರಲ್ಲ. ಸೇಮ್ ಒಂಥರ ಕಟಿಂಗ್ ಮಾಡ್ತಾರೆ, ನಾನು ನೋಡಿದ್ದೀನಿ ಎಷ್ಟೋ ಜನನ. ಸೇಮ್ ಈವನ್ ಕಟ್ ಮಾಡ್ತಾರೆ, ಆ ತರ ಮಾಡಬಾರ್ದು. ಶೇಪ್ ಒಂಬತ್ತು ಚೆನ್ನಾಗಿರ್ಬೇಕು. ನೋಡ್ರಿ, ಇವಾಗ ಇದಕ್ಕ ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡ್ಬೇಕಲ್ಲ. ಇಲ್ಲಿ ಒಂದು ಕಚ್ಕ, ಮತ್ತೆ ಇಲ್ಲಿ
ಒಂದು ಯಾಕಂದ್ರೆ ಇದು ನಿಮ್ಗೆ ಗೊತ್ತಾಗಬೇಕು, ಇದು ಇಲ್ಲಿಗೆ ಕಟಿಂಗ್, ಇಲ್ಲಿಗೆ ಸ್ಟಿಚಿಂಗ್ ಇದೆ. ಆಮೇಲೆ ಇಲ್ಲಿಂದ ಫ್ರಂಟ್ ಪಾರ್ಟ್ ಕಟಿಂಗ್ನ ಸ್ಲೀವ್ಸ್ ಅಲ್ಲಿ ಕಟಿಂಗ್ ಮಾಡ್ಬೇಕು. ನೋಡ್ರಿ, ಈ ತರ ಇದು ಕಟ್ ಇಟ್ಕೋಬೇಕು. ಇಲ್ಲಿ ಒಂದು ಇಂಟು ಮಾರ್ಕ್ ಇಟ್ಕೊಂಡ್ರೆ ಇದು ಫ್ರಂಟ್ ಪಾರ್ಟ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸರಿನಾ? ಇಷ್ಟು ಕಟಿಂಗ್ಸ್ ಆಯ್ತು ನೋಡ್ರಿ. ನೀವು ಮೆಜರ್ಮೆಂಟ್ ನೆನ್ಪಿಟ್ಕೊಳ್ಳಿ. ಚೆಸ್ಟ್ 40 ಸೈಜದು ಮೆಜರ್ಮೆಂಟ್ ನಾನು ಇವಾಗ ಕಟ್ ಮಾಡಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ನಿಮ್ಗೆ ಏನೋ ಡೌಟ್ಸ್ ಇದ್ರೆ ಕೂಡ ಕಾಮೆಂಟ್ ಮಾಡಿರಿ, ಮತ್ತೆ ಹಾಗೆ ಒಂದು ಲೈಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಥ್ಯಾಂಕ್ ಯು.